ಒಂದೊಂದು ಕಡೆ ಒಬ್ಬ ವ್ಯಕ್ತಿಯ ಗುರುತನ್ನ ಪತ್ತೆ ಹಚ್ಚಲಾಗಿದೆ. ಇನ್ನು ದೆಹಲಿಯಲ್ಲಿ ನಾಳೆ ಉನ್ನತ ಮಟ್ಟದ ಸಭೆ ನಡೆಯುತ್ತೆ. ಕೇಂದ್ರ ಸರ್ಕಾರದಿಂದ ಉನ್ನತ ಮಟ್ಟದ ಮೀಟಿಂಗ್ ಕರೆಯಲಾಗಿದೆ. ಎನ್ಐಎ ಎಸ್ಪಿಜಿ ಮುಖ್ಯಸ್ಥರ ಜೊತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಾಳೆ ಸಭೆ ಮಾಡ್ತಾರೆ. ಐಬಿ ಮುಖ್ಯಸ್ಥರ ಜೊತೆಗೂ ಕೂಡ ನಾಳೆ ಅಮಿತ್ ಶಾ ಅವರು ಸಮಾಲೋಚನೆ ಮಾಡ್ತಾರೆ. ನಾಳಿನ ಸಭೆಯಲ್ಲಿ ಗೃಹ ಸಚಿವಾಲಯದ ಉನ್ನತ ಅಧಿಕಾರಿಗಳೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಉನ್ನತ ಮಟ್ಟದ ಮೀಟಿಂಗ್ ನಾಳೆ ದೆಹಲಿಯಲ್ಲಿ ನಡೆಯುತ್ತೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೇಂದ್ರ ಸರ್ಕಾರದಿಂದ ಉನ್ನತ ಮಟ್ಟದ ಮೀಟಿಂಗ್ ಅನ್ನು ಕರೆಯಲಾಗಿದೆ. ಎನ್ಐಎ ಎಸ್ಪಿಜಿ ಮುಖ್ಯಸ್ಥರ ಜೊತೆ ನಾಳೆ ಸಭೆಯನ್ನ ನಡೆಸ್ತಾರೆ ಅಮಿತ್ ಶಾ ಅವರು. ಐಬಿ ಮುಖ್ಯಸ್ಥರ ಜೊತೆಗೂ ನಾಳೆ ಸಮಾಲೋಚನೆಯನ್ನ ಮಾಡ್ತಾರೆ ಕೇಂದ್ರ ಗೃಹ ಸಚಿವರು. ನಾಳೆ ನಡೆಯುವಂತಹ ಮೀಟಿಂಗ್ ನಲ್ಲಿ ಗೃಹ ಸಚಿವಾಲಯದ ಉನ್ನತ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ. ಈಗಷ್ಟೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ರಿಯಾಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಗೃಹ ಸಚಿವರು ಹೇಳ್ತಾ ಇದ್ರು ಅಮಿತ್ ಶಾ ಅವರು. ಈಗ ಒಂದು ಹಾಸ್ಪಿಟಲ್ಗೆ ಹೋಗಿದ್ದಾರೆ, ಹೋಗಿ ಆನಂತರ ಗಾಯಾಳುಗಳ ಆರೋಗ್ಯ ವಿಚಾರಿಸಿಕೊಂಡು ಬಳಿಕ ಘಟನೆ ನಡೆದಂಥ ಜಾಗಕ್ಕೆ ಬಂದಿದ್ದಾರೆ. ಅಲ್ಲೂ ಕೂಡ ಅಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ನಾಳೆ ಉನ್ನತ ಮಟ್ಟದ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ನಲ್ಲಿ ಈ ಒಂದು ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಚರ್ಚೆಗಳನ್ನು ಮಾಡಲಾಗುತ್ತೆ. ಈಗ ಒಂದು ಕಡೆ i20 ಕಾರ್ನ ಓನರ್ ಏನಿದ್ದಾನೆ ಸಲ್ಮಾನ್, ಆತನನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಮೃತಪಟ್ಟಂತಹ 3 ವ್ಯಕ್ತಿಗಳೇನಿದ್ದಾರೆ ಆ ಕಾರ್ನಲ್ಲಿದ್ದಂಥವ್ರು ಅಂತೇಳಿ ಗೊತ್ತಾಗಿದೆ. ಅದರ ಪೈಕಿ ಒಬ್ಬರ ಹೆಸರು ಗೊತ್ತಾಗಿದೆ, ಅವರ ಗುರುತನ್ನ ಪತ್ತೆ ಹಚ್ಚಿದ್ದಾರೆ. ಅದರ ಜೊತೆಗೆ ಈಗ ನಾಳೆ ಉನ್ನತ ಮಟ್ಟದ ಸಭೆಯನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಡೆಸ್ತಾರೆ. ಅದರಲ್ಲಿ ಅಧಿಕಾರಿಗಳೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಈ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಚರ್ಚೆ ನಾಳೆ ಆಗುತ್ತೆ. ಮಹತ್ವದ ಮೀಟಿಂಗ್ ಇದು. ಈಗ ಒಂದು ಕಡೆ ಕಾರ್ನ ಡೀಟೇಲ್ಸು, ಅದರ CCTV ಫುಟೇಜಸ್ಗಳು ಎಲ್ಲ ಪರಿಶೀಲನೆ ಮಾಡುವಂಥ ಕೆಲಸ ಒಂದು ಕಡೆ ಆಗ್ತಾ ಇದೆ.